ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ನಿಮ್ಮ ಅಪ್ಪನಿಂದಾನೇ RSSಗೆ ಏನು ಮಾಡೋದಕ್ಕಾಗಲಿಲ್ಲ, ನಿನ್ನಿಂದ ಆಗುತ್ತಾ? ಪ್ರಿಯಾಂಕ್ ಖರ್ಗೆ ವಿರುದ್ಧ ಸಿಟಿ ರವಿ ಕಿಡಿಕಿಡಿ. ಎಸ್, RSS ಬಳಸಿಕೊಂಡು ನನಗೆ ಜೀವ ಬೆದರಿಕೆಯನ್ನ ಹಾಕ್ತಾ ಇದ್ದೀರಿ. ನಿಮ್ಮ ಮೇಲಧಿಕಾರದ ಸಂಘಟನೆಯ ನೋಂದಣಿಗಾಗಿ ದಾಖಲೆಯನ್ನ ಸಿದ್ಧವಾಗಿಡಿ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಯಾವಾಗ ಎಕ್ಸ್ನಲ್ಲಿ ಪೋಸ್ಟ್ ಅನ್ನ ಮಾಡಿದ್ರು, ಇದು ರಾಜಕೀಯ ವಾಗ್ವಾದಕ್ಕೆ ಕಾರಣವಾಗಿದೆ. ನೋಡಿ, ಪ್ರಿಯಾಂಕ್ ಅವರ ಕುರಿತು ಸುಧೀರ್ ಬಂಗೇರಾ ಅವರು ಎಕ್ಸ್ನಲ್ಲಿ ಅವಾಚ್ಯವಾಗಿ ಬೈದಿದ್ದು ಅಲ್ಲದೆ, ನೀನು ನಮ್ಮ ಎಂಜಲು ತಿನ್ನುವ ಭಿಕಾರಿ, ನಿನ್ನನ್ನ ಮುಗಿಸುವ ಸಮಯ ಬಂದಿದೆ ಅಂತ ಬೆದರಿಕೆಯನ್ನ ಹಾಕಿದ್ರು. ಬಿಜೆಪಿ ಕರ್ನಾಟಕ ಎಕ್ಸ್ ಖಾತೆಯನ್ನ ಟ್ಯಾಗ್ ಮಾಡಿರುವ ಪ್ರಿಯಾ ಬಿಜೆಪಿ ಅವರೇ, ಯಾಕಿಷ್ಟು ಚಿಂತೆಗೆ ಒಳಗಾಗಿದ್ದೀರಿ? ನಾನು ಗೃಹ ಸಚಿವನಾಗಿ ಅಧಿಕಾರವನ್ನ ವಹಿಸಿಕೊಂಡು 48 ಗಂಟೆಗಳು ಕೂಡ ಆಗಿಲ್ಲ. ನಿಮ್ಮ ಭಯ, ನಿಮ್ಮಲ್ಲಿನ ಆತಂಕ, ನಿಮ್ಮಲ್ಲಿನ ದುಗುಡ ಎಲ್ಲವೂ ವ್ಯಕ್ತವಾಗ್ತಾ ಇದೆ. ಈಗಾಗಲೇ RSS ಬಳಸಿಕೊಂಡು ನನ್ನನ್ನ ನಿಂದಿಸ್ತಾ ಇದ್ದೀರಿ, ಹಾಗೆ ನನಗೆ ಜೀವ ಬೆದರಿಕೆಯನ್ನ ಹಾಕ್ತಾ ಇದ್ದೀರಿ. ನೀವು ಮಾಡೋದನ್ನ ಮಾಡಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ದಯವಿಟ್ಟು ನಿಮ್ಮ ವ್ಯಕ್ತಿಗತ ಆಡಳಿತ ವ್ಯವಸ್ಥೆಗೆ ನನ್ನ ನಮಸ್ಕಾರವನ್ನ ತಿಳಿಸಿ, ಹಾಗೆ ನಿಮ್ಮ ರಾಜಕೀಯ ಮೇಲಧಿಕಾರದ ಸಂಘಟನೆಯ ನೋಂದಣಿಗಾಗಿ ದಾಖಲೆಗಳನ್ನ ಸಿದ್ಧವಾಗಿಡೋದಕ್ಕೆ ಹೇಳಿ. ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಡುವುದರ ಮುಖಾಂತರ ಇತ್ತ ಜವಾಬ್ದಾರಿಯಿಂದ ಕೆಲಸ ಮಾಡಿ ಅಂತ ಸಿಟಿ ರವಿ ಅವರು ಕೂಡ ಪ್ರಿಯಾಂಕ್ ಖರ್ಗೆ ಅವರಿಗೆ ಟಾಂಗ್ ಅನ್ನ ಕೊಡುವಂತಹ ಸಮಯ ಬಂದೇ ಬಿಟ್ಟಿದೆ. ನೋಡಿ, ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಅಪ್ಪನಿಂದಲೇ RSSಗೆ ಏನೂ ಕೂಡ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ನೋಂದಣಿ ಮಾಡ್ಕೊಳ್ಳೋದಕ್ಕೆ ಅದು ವ್ಯವಹಾರಿಕ ಸಂಘಟನೆ ಅಲ್ಲ ಅನ್ನುವಂತಹ ಮಾತನ್ನ ವಿಧಾನ ಪರಿಷತ್ನ ಸದಸ್ಯ ಸಿಟಿ ರವಿ ಅವರು ಹೇಳಿದರು. ಇನ್ನು ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಗೃಹ ಮಂತ್ರಿಯಾಗಿ ಜವಾಬ್ದಾರಿಯಿಂದ ಕೆಲಸ ಮಾಡೋದನ್ನ ಬಿಟ್ಟು ಬೆಂಕಿ ಹಚ್ಚೋ ಕೆಲಸ ಮಾಡ್ತೀಯಲ್ಲಯ್ಯ, ಆ ಬೆಂಕಿ ನಿಮ್ಮನ್ನ ಸುಡುತ್ತೆ, ನೋಡ್ತಾ ಇರು. ಹಿಂದೆ ನೆಹರು ಅವರು RSS ಅನ್ನ ಹೊಸಕಿ ಹಾಕ್ತೀನಿ ಅಂತ ಹೇಳಿದ್ರು. ಅವರಿಂದ ಏನೂ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಈಗ ನಿಮ್ಮ ಪಕ್ಷದ ಅಧಿಕಾರದ ಕೊನೆಯ ದಿನಗಳು ಬರ್ತಾ ಇದೆ. ನಿಮ್ಮ ಅಪ್ಪರಾಣೆಗೂ ನೀವು ಮತ್ತೆ ಅಧಿಕಾರಕ್ಕೆ ಬರೋದಿಲ್ಲ, ಬರ್ದಿಟ್ಕೊಂಬಿಡಿ. ನಿಮ್ಮ ಅಪ್ಪರಿಂದಲೇ ಏನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ, RSS ಟಚ್ ಮಾಡೋದಕ್ಕೂ ಕೂಡ ಆಗಲಿಲ್ಲ. ನಿಮ್ಮಿಂದ ಏನಾಗುತ್ತೀ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ ಅಂತ ಬಿಜೆಪಿ ನಾಯಕ ಸಿಟಿ ರವಿ ಅವರು ವಾಗ್ದಾಳಿಯನ್ನು ಮಾಡಿದ್ದಾರೆ. ಇನ್ನು RSS ಅವರು ನೋಂದಣಿ ಮಾಡೋದಕ್ಕೆ ರೆಡಿಯಾಗಿ ಅನ್ನುವಂತಹ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೂ ರಿಯಾಕ್ಟ್ ಅನ್ನ ಮಾಡಿದ್ದಾರೆ. ನೆಹರು ಪ್ರಧಾನಿ ಆಗಿದ್ರು, ಅವರು RSS ವಿರೋಧ ಮಾಡಿದ್ರು. RSS ಇನ್ನೂ ಇದೆ, ನೆಹರು ಅವರೇ ಇಲ್ವಲ್ಲ, ಯಾವಾಗ್ಲೂ ಹೋಗ್ಬಿಟ್ರು ಅವರು. ಇಂದಿರಾ ಗಾಂಧಿ ತುರ್ತು ಸ್ಥಿತಿ ಹೇರಿದ್ರು, RSS ಬ್ಯಾನ್ ಮಾಡಿದ್ರು. ಇಂದಿರಾ ಗಾಂಧಿ ಇಲ್ಲ, RSS ಇನ್ನೂ ಕೂಡ ಜೀವಂತವಾಗಿದೆ. ಪ್ರಿಯಾಂಕ್ ಅವರೇ, ನೀವು ಮೊನ್ನೆ ಹೋಮ್ ಮಿನಿಸ್ಟರ್ ಆಗಿರೋದು, ನಿಮ್ಮಪ್ಪ ನಿಮಗಿಂತ ಮುಂಚೆ ಗೃಹ ಸಚಿವರಾಗಿದ್ರು. ನಿಮ್ಮಪ್ಪರಿಂದ ಏನೂ ಕೂಡ ಮಾಡೋದಕ್ಕಾಗ್ಲಿಲ್ಲ ರೀ, ಇನ್ನು ನಿಮ್ಮಿಂದ ಏನಾದರೂ ಆಗುತ್ತಾ ಅಂತ ಕಿಡಿಕಾರಿದ್ರು. ನೀವು ಸರ್ವಾಧಿಕಾರಿ ಅಲ್ಲ, ಇದು ನಿಮ್ಮ ಪಕ್ಷದ ಕೊನೆಯ ದಿನಗಳು. ನಿಮ್ಮ ಅಪ್ಪನಾಣೆ ಕಾಂಗ್ರೆಸ್ ಮುಂದೆ ಅಧಿಕಾರಕ್ಕೆ ಬರೋದಿಲ್ಲ. 2028ಕ್ಕೆ ನೀವೆಲ್ಲ ಚೊಂಬಿಡ್ಕೊಂಡು ಹೋಗ್ಬೇಕು. RSS ರಾಷ್ಟ್ರದ ಕೆಲಸ, ವ್ಯಕ್ತಿಗೆ ಸಂಸ್ಕಾರ ಕೊಡುವ ಕೆಲಸವನ್ನ ಮಾಡ್ತಾ ಇದೆ. ನೋಂದಣಿ ಮಾಡುವುದಕ್ಕೆ ಅದು ಸಂಘ ಅಲ್ಲ, ಸಮಾಜವನ್ನ ಸಂಘಟಿಸುವ ಸಂಘಟನೆ ಅದು. ನಿಮಗೆ ಗೃಹ ಸಚಿವರಾಗಿ ಬೇರೆ ಕೆಲಸ ಇದೆ, ಅದನ್ನ ನೋಡಿ. ಅಕ್ರಮ ಬಾಂಗ್ಲಾ ವಲಸಿಗರು ಇದ್ದಾರೆ, ದರೋಡೆ ನಡೀತಾ ಇದೆ, ಡ್ರಗ್ಸ್ಗಳು ಹೆಚ್ಚಾಗ್ತಾ ಇದೆ, ಹೆಣ್ಣು ಮಕ್ಕಳು ನಾಪತ್ತೆ ಆಗ್ತಿದ್ದಾರೆ, ರೇಪ್ಗಳಾಗ್ತಾ ಇದೆ, ಕೊಲೆಗಳಾಗ್ತಾ ಇದೆ. ಈ ಬಗ್ಗೆ ಗಮನ ಹರಿಸಿ. RSS ನಿಂದ ಅಪಾಯ ಇಲ್ಲ, ಇಲ್ಲೇ ಇದ್ದು ಬಾಂಬ್ ತಯಾರು ಮಾಡೋರ ಕಡೆ ಗಮನ ಕೊಡಿ ಅಂತ ಹರಿಹಾಯ್ದ್ರು. ನೀವು ಹೋಮ್ ಮಿನಿಸ್ಟರ್ ರೀತಿ ವರ್ತನೆ ಮಾಡ್ರಿ, ಯಾಕೆ ಗುಂಡಾ ರೀತಿ ವರ್ತನೆಯನ್ನ ಮಾಡ್ತಾ ಇದ್ದೀರಿ? ಅಧಿಕಾರ ಶಾಶ್ವತ ಅಲ್ಲ, ಅಧಿಕಾರದಲ್ಲಿ ಮೆರೆದವರಿಗೆ ಇವತ್ತು ಪಶ್ಚಿಮ ಬಂಗಾಳ ಅಟ್ಟಾಡಿಸ್ಕೊಂಡು ಹೊಡಿತಾ ಇದೆ. ಆ ಭಯದಿಂದ ಎಚ್ಚರಿಕೆಯನ್ನು ವಹಿಸಿ. ನೀವು ಮಾಡಬೇಕಾದ ಕೆಲಸ ಬೇರೆ ಇದೆ, ಅದನ್ನ ಮಾಡ್ಕೊಳ್ಳಿ. ಡ್ರಗ್ಸು, ಅಕ್ರಮ ವಲಸಿಗರ ಬಗ್ಗೆ ಗಮನ ಕೊಡಿ. ಬೆಂಕಿ ಹಚ್ಚೋ ಕೆಲಸ ಮಾಡಬೇಡಿ, ಬೆಂಕಿ ಆರಿಸೋ ಕೆಲಸವನ್ನ ಮಾಡಿ. ಬೆಂಕಿ ಹಚ್ಚೋಕ್ ಹೋದ್ರೆ ಆ ಬೆಂಕಿ ನಿಮ್ಮನ್ನ ಸುಡುತ್ತೆ ಅಂತ ಕೆಂಡವನ್ನ ಕಾರಿದ್ರು. ಒಟ್ಟಾರೆಯಾಗಿ ನಿಮ್ಮಪ್ಪನಿಂದಲೇ RSS ಏನು ಮಾಡೋದಕ್ಕಾಗೋದಿಲ್ಲ, ನಿಮ್ಮಿಂದ ಏನಾಗುತ್ತೆ ಅನ್ನುವಂತಹ ಹೇಳಿಕೆಯನ್ನು ಕೊಡುವುದರ ಮುಖಾಂತರ ಇತ್ತ ಪ್ರಿಯಾಂಕ್ ಖರ್ಗೆ ಅವರಿಗೆ ಬಿಜೆಪಿ ಮೇಲಿಂದ ಮೇಲೆ ಒಂದು ಕಡೆ ಚುಚ್ಚಿ ಮಾತಾಡುವಂತೆ ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ಪ್ರಿಯಾಂಕ್ ಅವರ ಕುರಿತು ಸುಧೀರ್ ಬಂಗೇರಾ ಅವರು ಎಕ್ಸ್ನಲ್ಲಿ ಅವಾಚ್ಯವಾಗಿ ಬೈದಿದ್ರಲ್ಲ, ನೀನು ನಮ್ಮ ಎಂಜಲ್ ತಿನ್ನುವಂತಹ ಭಿಕಾರಿ, ನಿನ್ನನ್ನು ಮುಗಿಸುವಂತಹ ಸಮಯ ಬಂದೇ ಬಿಟ್ಟಿದೆ ಅಂತ ಬೆದರಿಕೆಯನ್ನು ಕೂಡ ಹಾಕಿದ್ರು. ಅದು ಈಗ ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡ್ತಾ ಇದ್ದು, ಇತ್ತ ಕಾಂಗ್ರೆಸ್ನ ನಾಯಕರು ಇದರ ವಿರುದ್ಧ ಕಿಡಿಕಾರ್ತಿದ್ದಾರೆ. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರು ಯಾವ ರೀತಿಯಾದಂತಹ ಹೇಳಿಕೆಗಳನ್ನ ಮುಂದಿನ ದಿನಗಳಲ್ಲಿ ಕೊಡಬಹುದು ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.